ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಬರ್ಡೇ ವ್ಲಾಗ್. ಎಸ್, ನನ್ನ ಬರ್ಡೇಯ ಹಿಂದಿನ ದಿನ ಇದು. ಸೊ ಹಿಂದಿನ ದಿನ ಫೇಶಿಯಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಗ್ಲೋಯಿಂಗ್ ಇರಲಿ ಬರ್ಡೇ ದಿನ ಸ್ಕಿನ್ ಅಂತ ಅಂದ್ಬಿಟ್ಟು ಸೊ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೆ ಒಂದು ಫೇಶಿಯಲನ್ನು ರೆಡಿ ಮಾಡಿಕೊಂಡೆ. ಸಿಂಪಲ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ, ನಂತರ ಮೊಸರು, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಹಾಗೆ ರೋಸ್ ವಾಟರನ್ನು ಆ್ಯಡ್ ಮಾಡಿಕೊಂಡು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫೇಸ್ಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಡ್ರೈ ಆಗೋದಕ್ಕೆ. ಮನೆಯಲ್ಲೇ ಬೆಸ್ಟಾಗಿರುವಂಥ ಫೇಸ್ ಪ್ಯಾಕ್ ಅಂದರೆ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳುವಂಥದ್ದು. ಸೊ ಇದು ಹಾಕೋದ್ರಿಂದ ಸ್ಕಿನ್ ತುಂಬ ಗ್ಲೋ ಬರುತ್ತೆ, ಹಾಗೆ ಸಾಫ್ಟ್ ಕೂಡ ಇರುತ್ತೆ. ಸೊ ನಾನಿವಾಗ ರೋಸ್ ವಾಟರನ್ನು ಹಾಕೊತಾ ಇದ್ದೀನಿ. ಕಂಪ್ಲೀಟ್ ನಾನು ಮೊಸರು ಮತ್ತು ರೋಸ್ ವಾಟರಿಂದನೇ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದು. ಸೊ ವಾಟರನ್ನು ಯೂಸ್ ಮಾಡಿಲ್ಲ ಇಲ್ಲಿ ನಾನು. ಎಸ್, ಇವಾಗ ಅದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಅದು ಕಂಪ್ಲೀಟಾಗಿ ಡ್ರೈ ಆದ ನಂತರ ನಾವು ಫೇಸ್ ವಾಶನ್ನು ಮಾಡ್ಕೊಬೇಕು. ಸೊ ಹಾಗೆ ಬಿಸಿಲು ಕೂಡ ಬೀಳ್ತಾ ಇತ್ತು, ಹಾಗೆ ಡ್ರೈ ಮಾಡ್ಕೊತಾ ಇದ್ದೆ. ಎಸ್, ಆಫ್ಟರ್ ಫೇಸ್ ವಾಶ್ ನನ್ನ ಸ್ಕಿನ್ ತುಂಬ ಗ್ಲೋಯಿಂಗ್ ಆ್ಯಂಡ್ ಸಾಫ್ಟಾಗಿ ಆಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಇದನ್ನು. ಎಸ್, ಫೈನಲಿ ನನ್ನ ಬರ್ಡೇ ದಿನ ಬಂತು. ನಾನಂತೂ ಸಿಂಪಲಾಗಿ ಒಂದು ನೇಲ್ ಆರ್ಟನ್ನು ಕೂಡ ಮಾಡ್ಕೊಂಡಿದ್ದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ. ಸೊ ಬರ್ಡೇಗೆ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೆ. ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಕೇಕ್ ಕೂಡ ತಂದಿದ್ದಾರೆ, ಬನ್ನಿ ಹೇಗಿದೆ ನೋಡೋಣ. ಓ ವಾವ್, ತುಂಬ ಚೆನ್ನಾಗಿತ್ತು, ಚಾಕ್ಲೇಟ್ ಫ್ಲೇವರ್. ನನಗಂತೂ ಕೇಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕೇಕ್ ಕಟ್ಟಿಂಗು ಮುಂಚೆ ನಾನು ನಮ್ಮ ಅಕ್ಕ ಕೂತ್ಕೊಂಡು ಸುಮ್ಮನೆ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಜೋಕ್ಸ್ ಮಾಡ್ಕೊಂಡು ಕೂತಿದ್ವಿ. ಆಯಿತು, ಚಿಟ್ ಚಾಟ್ ಎಲ್ಲ ಮಾಡಿ ಆಯಿತು. ನಂತರ ಇವಾಗ ನಾನು ಕೇಕನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಎವ್ರಿ ಇಯರ್ ನಾನು ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತೀನಿ. ಹಾಗೆ ಈ ವರ್ಷ ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ. ನಮ್ಮ ಮನೇಲಿ ಹೇಗೆ ಅಂದರೆ ನಾನು ಒಂಥರ ಸ್ಪೆಷಲ್ ಚೈಲ್ಡ್ ಇದ್ದಂಗೆ, ನನಗೆ ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಲವ್ ತೋರಿಸ್ಬೇಕು ಯಾವಾಗಲೂ. ಸೊ ನಾನು ಹುಟ್ಟಿದಾಗಿಂದ ಇದುವರೆಗೂ ಪ್ರತಿ ವರ್ಷವೂ ಕೇಕ್ ಕಟ್ ಮಾಡ್ತಾರೆ, ವೆರೈಟೀಸ್ ಆಫ್ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇವೆರಡೂ ಇರುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇಷ್ಟು ನನ್ನ ಪ್ರತಿ ವರ್ಷದ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಹೀಗೆ ನನ್ನ ಬರ್ಡೇ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ. ನನ್ನ ಬರ್ಡೇಗೆ ಒಂದಷ್ಟು ಜನ ವಿಶಸ್ ಕೂಡ ಮಾಡಿದರು. ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಆದ ನಂತರ ಕೇಕ್, ಚಿಪ್ಸ್ ಆ್ಯಸ್ ಯೂಶ್ವಲ್ ಬರ್ಡೇ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಚಿಪ್ಸ್ನ ತಿನ್ಕೊಂಡು ಕೂತಿದ್ದೆ. ಐ ಆಮ್ ವೆರಿ ಫುಡಿ ಪರ್ಸನ್ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ತಿಂತೀನಿ ನಾನು. ನನ್ನ ಬರ್ಡೇಗೆ ಏನೇನೆಲ್ಲ ಫುಡ್ಡನ್ನು ಪ್ರಿಪೇರ್ ಮಾಡಿದ್ರು ಅಂತ ತೋರಿಸ್ತೀನಿ, ಬನ್ನಿ. ಎಸ್, ನನ್ನ ಬರ್ಡೇಗೆ ಮಾಡಿದರು ಪಾಪಡ್, ಬೋಂಡ, ಒಬ್ಬಟ್ಟು. ಎಸ್, ಮೈ ಫೇವ್ರೆಟ್ ಒಬ್ಬಟ್ಟು. ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ತಿಂತೀನಿ. ಹಾಗೆ ಹೆಸರುಬೇಳೆ, ವೈಟ್ ರೈಸ್, ಬಿಸಿಬೇಳೆ ಬಾತ್, ಕೇಸರಿ ಬಾತ್ ಆ್ಯಂಡ್ ಸಾಂಬಾರ್. ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ನಾನು ಊಟನ ಮಾಡ್ತಾಯಿದ್ದೀನಿ. ಹೀಗಿತ್ತು ನನ್ನ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್. ಸೊ ಇಷ್ಟೆಲ್ಲ ವೆರೈಟೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟು ಪೇಷನ್ಸಿಂದ ಮಾಡಿದ್ದಾರೆ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ. ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನ್ನ ಈ ವರ್ಷದ ಬರ್ಡೇ. ಪ್ರತಿಯೊಂದು ವೆರೈಟಿ ಕೂಡ ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು. ಸೊ ನಾನಂತೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದೆ. ಕೇಕ್ ಎಲ್ಲ ತಿಂದ್ಬಿಟ್ಟಿದ್ದೆ, ಸ್ವೀಟ್ ಆಗಿಬಿಟ್ಟಿತ್ತು. ಸೊ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲನೂ ಟೇಸ್ಟ್ ಮಾಡಿದೆ. ಹಾಗೆ ಬರ್ಡೇ ದಿನ ತೊಗೊಂಡಂಥ ಒಂದಷ್ಟು ಫೋಟೋಸ್ಗಳನ್ನು ಹಾಕಿದ್ದೀನಿ ಇಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. Thank you so much everyone for watching my video. Tata, bye bye, take care.